ಅವಕಾಶ ಸಿಕ್ಕರೆ ನಾನು ಮುಖ್ಯಮಂತ್ರಿ ಆಗ್ತೇನೆ. ಶಾಸಕ ಎಚ್.ಸಿ. ಬಾಲಕೃಷ್ಣ. ನನಗೆ ಅವಕಾಶ ಸಿಕ್ಕಿದ್ರೆ ನಾನು ಕೂಡ ಮುಖ್ಯಮಂತ್ರಿ ಆಗ್ತೇನೆ ಅಂತ ಮಾಗಡಿ ಕ್ಷೇತ್ರದ ಶಾಸಕ ಎಚ್.ಸಿ. ಬಾಲಕೃಷ್ಣ ಅವರು ತಿಳಿಸಿದ್ದಾರೆ. ರಾಮನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮುಖ್ಯಮಂತ್ರಿ ಬಗ್ಗೆ ತೀರ್ಮಾನ ಮಾಡುವುದು ಪಕ್ಷದ ವರಿಷ್ಠರು ಹಾಗೂ ಶಾಸಕರು. ಸುಮ್ಮನೆ ಮಾತನಾಡಿದರೆ ಪ್ರಯೋಜನ ಇಲ್ಲ. ವಾಕ್ ಸ್ವಾತಂತ್ರ್ಯ ಇದೆ. ಮಾತನಾಡುವವರು ಮಾತನಾಡಲಿ. ಮುಖ್ಯಮಂತ್ರಿ ಸ್ಥಾನದ ಚರ್ಚೆ ಏನಿದ್ರು ಕೂಡ ಸಿದ್ದರಾಮಯ್ಯನವರ ನಂತರ ಆಗಬೇಕು ಅಂತ ತಿಳಿಸಿದರು. ಮತ್ತೆ ಈಗ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇರೋಂಥದ್ದು. ಅಂದರೆ ಒಂದು ಕಡೆ ಸತೀಶ್ ಜಾರಕಿಹೊಳಿ, ಮತ್ತೊಂದು ಕಡೆ ಎಂ.ಬಿ. ಪಾಟೀಲ್ ಅವರು ಅವ್ರ ಬೆಂಬಲಿಗರು ಪೋಸ್ಟರನ್ನು ಹಾಕುವಂಥದ್ದು. ಸಿದ್ದರಾಮಯ್ಯನ ಬಿಟ್ಟರೆ ನೆಕ್ಸ್ಟ್ ನಾವೇ ಸಿಎಂ ಅಂತ ಹೇಳ್ಕೊಳ್ಳಿ ಬಿಡಿ. ಹೇಳ್ಕೊಳ್ಳೋಕ್ಕೇನು, ಹೈಕಮಾಂಡ್ ಇದೆ, ಶಾಸಕರವರೇ ಅವ್ರು ತೀರ್ಮಾನ ಮಾಡ್ತಾರೆ. ನಾನು ಹೇಳ್ಕೊತೀನಪ್ಪ, ನಾನು ಮುಖ್ಯಮಂತ್ರಿ ಆಯ್ತೀನಿ, ನನಗೆ ಅವಕಾಶಕ್ಕೆ ನಾನು ಮುಖ್ಯಮಂತ್ರಿ ಆಯ್ತೀನಪ್ಪ, ಆಗ್ಬೇಕಲ್ಲ. ಹೇಳ್ಕೊಳ್ಳೋಕ್ಕೇನು ತಪ್ಪೇನಿಲ್ಲ. ಎಲ್ರಿಗೂ ಸ್ವಾತಂತ್ರ್ಯ ಇದೆ, ವಾಕ್ ಸ್ವಾತಂತ್ರ್ಯ ಇದೆ. ಎಲ್ಲರೂ ಹೇಳ್ಕೊಳ್ಳಿ, ಇರ್ತಕ್ಕಂಥ ಎಲ್ಲ ಮಂತ್ರಿಗಳು ಹೇಳ್ಕೊಳ್ಳಿ. ಅದಕ್ಕೆ ಅಂತಿಮವಾಗಿ ತೀರ್ಮಾನ ಮಾಡ್ತಕ್ಕಂಥದ್ದು ಹೈಕಮಾಂಡು ಮತ್ತು ಶಾಸಕರು. ಹೇಳ್ದವರೆಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂತಿಮವಾಗಿ ತೀರ್ಮಾನ ಮಾಡ್ಬೇಕಾದ್ರೆ ಶಾಸಕರುಗಳೇ ಮಾಡಬೇಕು. ಶಾಸಕರದ ಮೇಲ್ಗೆ ಯಾರ ಪರ ಇರ್ತದೆ ಅದು ಸಿದ್ದರಾಮಣ್ಣನವ್ರ ನಂತರ. ಸಿದ್ದರಾಮಣ್ಣವ್ರಿಗೆ ಇರೋದ್ರಿಂದ ಪ್ರಶ್ನೆ ಉದ್ಭವ ಆಗಲ್ಲ. ಸಿದ್ದರಾಮಣ್ಣನವ್ರ ನಂತರ ಇವ್ರು ಯಾಕೆ ಇವರೆಲ್ಲ ಸೇರಿ ಸಿದ್ದರಾಮಣ್ಣನ ಈಗಲೇ ಕಳಿಸ್ಬಿಡೋಂಗೆ ಕಾಣ್ತಾರೆ. ಇವರೆಲ್ಲ ಇವ್ರು ಯಾರು ಈಗ ಆಕಾಂಕ್ಷಿಗಳವರೆಲ್ಲ ಅವರೆಲ್ಲ ಏನು ಅವ್ರ ತಲೆಯಲ್ಲಿ ಏನು ನೋಡ್ತಾ ಇದೆ, ಸಿದ್ದರಾಮಣ್ಣಂದು ಆಗಿ ಹೋಯ್ತು ಅನ್ನೋಂಗೆ ಇವರೆಲ್ಲ ಮಾತಾಡ್ತಾವ್ರೆ. ಈ ನಡವಳಿಕೆನ ತಿದ್ದುಪಡಿ ಮಾಡ್ಕೋಬೇಕು. ಅವರೆಲ್ಲ ಮಂತ್ರಿಗಳಿಗೆಲ್ಲ ಟವಲ್ ಆಗ್ತಾವ್ರಲ್ಲ, ಅವರೆಲ್ಲ ತಿದ್ದುಪಡಿ ಮಾಡ್ಕೋಬೇಕು. ಅದನ್ನು ಸಿದ್ದರಾಮಣ್ಣವ್ರು ಮುಗ್ದೇ ಹೋಯ್ತು ಅನ್ನಂಗೆ ಇವರೆಲ್ಲ ಮಾತಾಡೋದು ಅವ್ರ ಘನತೆಗೆ ಗೌರವ ಬರ್ತಕ್ಕಂಥದ್ದಲ್ಲ. ಏನೋ ಒಂದು ಕಡೆ ಅವರು ಏನೋ ಟವಲ್ಗಳು ಹಾಕ್ತಾವ್ರು, ಹಾಕೊಳ್ಳಿ ಬಿಡಿ, ಏನು ಮಾಡೋಕ್ಕಾಗ್ತದೆ. ವಿರೋಧ ಪಕ್ಷದವ್ರು ಹೇಳೋದು ಹೇಳ್ತಾರೆ. ಅಲ್ಲ ಸರ್, ಸ್ವಪಕ್ಷದಲ್ಲೇ ಸಿದ್ದರಾಮಯ್ಯನ ಕೆಳಗಿರಿಸಬೇಕು ಅಂತೇಳಿ ಒಂದಷ್ಟು ತಂತ್ರಗಳು ಮಾಡ್ತಾ ಇದ್ದಾರೆ ಅಂತ ಹೇಳಿ ಥರ. ಅಂದರೆ ಅವ್ರನ್ನೇ ನೀವು ಕೇಳಬೇಕು. ಯಾರು ನಮಗೆ ನಾವು ಸಿ ಎಮ್ ಅಂತವ್ರಲ್ಲ ಅವ್ರನ್ನೇ ಕೇಳಬೇಕು. ನಾವಂತೂ ಹೇಳ್ತಾ ಇಲ್ಲ, ನಮ್ಮ ಜಿಲ್ಲೆಯವರಂತೂ ನಾವು ಹೇಳ್ತಾ ಇಲ್ಲ. ನಾವು ಸಿದ್ದರಾಮಣ್ಣವರು ಇದಾರಲ್ಲ, ಸಿದ್ದರಾಮಣ್ಣವರು ಇರೋವರೆಗೂ ನಾವು ಅವ್ರ ಬೆಂಬಲವಾಗಿ ನಿಂತ್ಕೊಳ್ಳೋಣ ಅಂತ ನಾವು ನಮ್ಮ ಜಿಲ್ಲೆ ನಾಯಕರೆಲ್ಲ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ರೀ ಅದು ಹೈಕಮಾಂಡ್ ಐತೆ. ಯಾರು ಕಷ್ಟಪಟ್ಟವ್ರೆ, ಪಕ್ಷಕ್ಕೋಸ್ಕರ ಯಾರು ದುಡ್ದವ್ರೆ, ಯಾರು ಈ ಸರ್ಕಾರ ಬರಬೇಕಾದ್ರೆ ಕಾರಣಕರ್ತರು, ಯಾರು ಅಧ್ಯಕ್ಷರಾಗಿದ್ರು, ಅದೆಲ್ಲ ಆಮೇಲೆ ಸಿದ್ದರಾಮಣ್ಣವ್ರ ನಂತರ ತೀರ್ಮಾನಗಳವೆಲ್ಲ. ಈಗ ಅದು ಪ್ರಸ್ತುತ ಅಲ್ಲ. ಅದು ಬಂದಾಗ ಮಾತಾಡ್ತೀವಿ. ಸಿದ್ದರಾಮಣ್ಣ ಇರತಕ್ಕ ನಾವು ಒತ್ತಾಯ ಮಾಡೋಕೆ ಹೋಗಲ್ಲ. ಸರ್, ಇದ್ರ ನಡುವೆ ಡಿ.ಕೆ. ಶಿವಕುಮಾರ್ ಅಮೆರಿಕದಲ್ಲಿ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಮಾಡಿದಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂತ. ಏನು ಚರ್ಚೆ ಆಗ್ತಾ ಇದೆ? ರಾಹುಲ್ ಗಾಂಧಿ ಅವರು ಹೋಗಿದ್ರು ಅಮೆರಿಕಾಗೆ. ಅವ್ರು ಯಾವುದೋ ಒಂದು ಸಂವಾದದಲ್ಲಿ ಭಾಗವಹಿಸೋಕ್ಕೋಸ್ಕರ ರಾಹುಲ್ ಗಾಂಧಿ ಅವರು ಹೋಗಿದ್ರು. ಇವರು ವೈಯಕ್ತಿಕ ವಿಚಾರಕ್ಕೋಸ್ಕರ ಇವ್ರ ಫ್ಯಾಮಿಲಿ ಕುಟುಂಬ ಎಲ್ಲ ಭಾಳ ದಿವಸಗಳಿಂದ ಇವರು ಅಧಿಕಾರ ವಹಿಸ್ಕೊಂಡ ಮೇಲೆ ಎಲ್ಲೂ ಫಾರಿನ್ ಟೂರ್ ಹೋಗಿರೋಲ್ಲ. ಅದಕ್ಕೆ ಅವ್ರ ಕುಟುಂಬ ಸಮೇತ ಅಮೆರಿಕಕ್ಕೆ ಹೋಗಿದ್ದಾರೆ. ಅಲ್ಲಿ ಹೋದಾಗ ಅಕ್ಕಪಕ್ಕ ಸಿಕ್ಕಿದಾಗ ಮಾತಾಡಿಸ್ಬಿಟ್ರೆ ಅದನ್ನೇ ನೀವು ಚರ್ಚೆ ಅಂದ್ರೆ ನಾವೇನು ಮಾಡೋದು? ವಿಪಕ್ಷಗಳು ಹೇಳ್ತಾ ಇರೋದು ಸರ್, ವಿರೋಧ ಪಕ್ಷದೊಳಗೆ ಮಾಡೋಕ್ಕೇಮೇ ಇಲ್ಲ. ಅವಕ್ಕೆ ಅವು ಹೇಳ್ಕತ್ತವೆ. ಏನು ಮಾಡೋಕ್ಕಾಯ್ತದೆ? ಅವ್ರು ಇರೋದೇ ಹೇಳೋಕ್ಕೆ. ಹೇಳ್ಕೊಳ್ಳಿ ಬಿಡಿ. ವಿರೋಧ ಪಕ್ಷ ರಾಜ್ಯಕ್ಕೆ ಕಾಂಗ್ರೆಸ್ ಪಕ್ಷ ಏನಾದರೂ ಮಹಿಳಾ ಸಿಎಂ ಕೊಡುತ್ತಾ ಅಂತ ಅನ್ನುವಂಥ ನಿರೀಕ್ಷೆ ಇದೆ. ಆ ರೀತಿಯಾದಂಥ ಒಂದು ಪೋಸ್ಟ್ ಕೂಡ ವೈರಲ್ ಆಗ್ತದೆ. ನಮ್ಗೆ ಅರ್ಥ ಆಯ್ತಿಲ್ಲ ಇದೇನು ಅಂತ. ನೀವು ಹೇಳ್ತಾ ಇರೋದು ಮಹಿಳಾ ಸಿಎಂ ಏನು ಯೋಗ ಇದ್ರೆ ಯಾರು ಆಗಲಿ ಬಿಡಿ. ಏನಂತೆ? ಕಾಂಗ್ರೆಸ್ ಪಕ್ಷದಿಂದ ಮಹಿಳೆಯರು ಆಯ್ತಾರೋ ಗಂಡಸರು ಆಯ್ತಾರೋ ಯೋಗ ಇರೋರು ಆಯ್ತಾರೆ. ಸಿ ಎಂ ಆಗೋಕ್ಕೆ ಲಾಬಿ ಮಾಡಿದ್ರೆ ಆಗಲ್ಲ. ಯೋಗನೂ ಇರಬೇಕು, ಯೋಗ ಯೋಗ್ಯತೆ ಎರಡೂ ಇರಬೇಕು ಸಿ ಎಂ ಆಗೋಕ್ಕೆ. ಬರೀ ಲಾಬಿ ಮಾಡ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಟವಲ್ ಹಾಕ್ಬಿಟ್ರು ಆಗಲ್ಲ. ಯೋಗ ಯೋಗ್ಯತೆ ಇರೋರು ಆಯ್ತಾರೆ. ಲಾಬಿ ಮಾಡ್ತಿರೋರಿಗೆ ತಾವೇನು ಸಲಹೆ ಕೊಡ್ತೀವಿ ಸರ್, ಹಿರಿಯ ಶಾಸಕರಾಗಿ? ಸಿದ್ದರಾಮಣ್ಣನವರು ಇರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಲಾಬಿ ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ದಯಮಾಡಿ ಅವರ ಮನಸ್ಥಿತಿಗಳನ್ನ ಬದಲಾವಣೆ ಮಾಡ್ಕೋಬೇಕು. ಮಾಡೋದಕ್ಕೆ ಹೈಕಮಾಂಡ್ ಇದೆ. ಯಾರನ್ನ ಮಾಡಬೇಕು, ಏನು ಮಾಡಬೇಕು ಅಂತ ತೀರ್ಮಾನ ಮಾಡಲಿಕ್ಕೆ ಬಲಿಷ್ಠವಾದಂಥ ಹೈಕಮಾಂಡ್ ಇದೆ. ಅವರು ತೀರ್ಮಾನ ಮಾಡ್ತಾರೆ. ಯಾರ್ಯಾರು ಸೇವೆ ಪಕ್ಷಕ್ಕೆ ಎಷ್ಟೆಷ್ಟಿದೆ ಅಂತಕ್ಕಂಥದ್ದನ್ನು ಆ ಸಂದರ್ಭದಲ್ಲಿ ಚರ್ಚೆ ಮಾಡ್ತಾರೆ, ಪರಿಗಣಿಸ್ತಾರೆ. ಸುಮ್ಮನೆ ನಾವು ನಮ್ಮ ಟವಲ್ಗಳನ್ನ ನಾವು ಕುರ್ಚಿ ಮೇಲೆ ಹಾಕ್ತಕ್ಕಂಥದ್ದು ಸೂಕ್ತ ಅಲ್ಲ. ದಯಮಾಡಿ ಇಲ್ಲಿ ಇದರಿಂದ ಏನಾಗ್ತದೆ ಅಂತಂದರೆ ನಮ್ಮ ಕಾರ್ಯಕರ್ತರ ಮನಸ್ಸಿನ ಮೇಲೆ ಒಂದು ಪರಿಣಾಮ ಬೀರ್ತದೆ. ಅದಕ್ಕೆ ನಮ್ಮ ಮುಖಂಡರುಗಳು ಅವಕಾಶ ಮಾಡಿಕೊಡೋದು ಬೇಡ. ದಯಮಾಡಿ ಯಾರು ಯೋಗ ಆದವ್ರು ಆಯ್ತಾರೆ. ಯಾರು ಬೆಳಿಗ್ಗೆ ಕೆಲಸ ಮಾಡಬೇಕು ಆಗಬೇಕಾದ್ರೆ ಸುಮ್ಮನೆ ಮಾಡಿಬಿಡೋಕ್ಕಾಗಲ್ಲ. ಅದಕ್ಕೆ ಹೈಕಮಾಂಡ್ ಪರಿಗಣಿಸ್ತದೆ. ಯಾರು ಚುನಾವಣೆ ಸಂದರ್ಭದಲ್ಲಿ ಯಾರ ಶ್ರಮ ಎಷ್ಟೈತೆ, ಯಾವ್ಯಾವ ಸಂದರ್ಭದಲ್ಲಿ ಈ ಪಕ್ಷಕ್ಕೋಸ್ಕರ ದುಡಿಮೆ ಮಾಡೋರು ಅದನ್ನೆಲ್ಲ ಪರಿಗಣಿಸಿ ತೀರ್ಮಾನ ಮಾಡ್ತಾರೆ. ಆವಾಗ ಮಾಡಿದಾಗ ಇವ್ರನ್ನೇ ಮಾಡಿದ್ರೆ ಇವ್ರಿಗೆ ನಾವು ಸಪೋರ್ಟ್ ಮಾಡ್ತೀವಿ. ಚನ್ನಪಟ್ಟಣ ಉಪಚುನಾವಣೆಗೆ ಸರ್ ಈಗ 3 ಕಳಿಸಿದ್ದೀರಿ ಹೆಸರು ಅಂತ, ಅದು ಯಾರ್ಯಾರು ಅಂತ? ಇಲ್ಲ, ನಾವೇನು ಕಳಿಸಿಲ್ಲ. ಇನ್ನು ನನಗಂತೂ ಗೊತ್ತಿಲ್ಲ. ಇಲ್ಲ, ಕಳಿಸಿಲ್ಲ. ನಾವ್ಯಾವುದು ಕಳಿಸಿಲ್ಲ. ನಾವು ನೋಡ್ತಾ ಇದ್ದೀವಿ ಯಾರು ನಿಂತ್ಕೋತಾರೆ ಆ ಕಡೆಯಿಂದ ಅಂತ. ಅದ್ರ ಮೇಲೆ ನಾವು ತೀರ್ಮಾನ ಮಾಡ್ತೀವಿ. ಕಾಯ್ದು ನೋಡೋ ತಂತ್ರ. ಹೌದು. ಯಾರಿಗೆ ಎದುರಾಳಿ ಯಾರನ್ನ ಮಾಡಬೇಕು ಅಂತ ಯೋಚನೆ ಮಾಡ್ಬೇಕಲ್ಲ ನಾವು.
ಸರ್, ಒಂದು ವೇಳೆ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡ್ತಾರೆ, ಡಿ ಕೆ ಸುರೇಶ್ ಅವರು ಸ್ಪರ್ಧೆ ಮಾಡ್ತಾರೆ, ಅದನ್ನು ಈಗ ಹೇಳಲ್ಲ ನಾವು. ಯಾರು ನಮ್ಮ ಎದುರಾಳಿಯನ್ನು ನೋಡ್ಕೊಂಡು ನಾವು ತೀರ್ಮಾನ ಮಾಡ್ತೀವಿ ನಮ್ಮ ಅಭ್ಯರ್ಥಿನ. ಧನ್ಯವಾದಗಳು.